ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಾ ಇರುವಂತಹ ಒಂದು ವಿಡಿಯೋದ ಹೆಸರು ಸೆಲ್ಸ್ ಹೌ ಸೆಲ್ಸ್ ಈಸ್ ಒರಿಜಿನೇಟೆಡ್. ಸೆಲ್ಸ್ ಅಂದರೆ ಜೀವಕೋಶ ಅಂತ ಕರಿತೀವಿ ನಾವು, ಅಥವಾ ಕೋಶ ಅಥವಾ ಜೀವಕೋಶ ಅಂತ ಕರಿತೀವಿ. ಹೌದಾ, ಜೀವಕೋಶಗಳು ಯಾವ ರೀತಿ ಫಾರ್ಮೇಷನ್ ಆಯಿತು, ಹೌ ಲೈಫ್ ಈಸ್ ಒರಿಜಿನೇಟೆಡ್, ಹೌದಾ, ಫಸ್ಟ್ ಸೆಲ್ ಇದ್ದುದು ಯಾವ ರೀತಿ ಜನ್ರೇಟ್ ಆಯಿತು ಅನ್ನೋದರ ಬಗ್ಗೆ ಇಲ್ಲಿ ನಾನು ಡಿಟೇಲಾಗಿ ಹೇಳ್ತಾ ಇದ್ದೀನಿ. ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಒನ್, ಸೆಲ್ ಡಿಡ್ ನಾಟ್ ಅಪಿಯರ್ ಎಟ್ ಒನ್ಸ್, ದಿ ಒರಿಜಿನೇಟೆಡ್ ಗ್ರ್ಯಾಜುಯಲಿ ಥ್ರೂ ಅ ನ್ಯಾಚುರಲ್ ಪ್ರೊಸೆಸ್. ಸೆಲ್ಸ್ ಇದ್ದಿದ್ದು ತನ್ನಿಂದ ತಾನೇ ಏನು ಉದ್ಭವ ಆಗಲಿಲ್ಲ, ಅದು ಯಾವುದರಿಂದ ಬರ್ತದಪ್ಪ ಅಂತಂದ್ರೆ ಗ್ರ್ಯಾಜುವಲ್ ನ್ಯಾಚುರಲ್ ಪ್ರೊಸೆಸ್ದಿಂದ ಆಗ್ತದೆ. ಇಟ್ ಲಾಂಗ್ ಬಿಫೋರ್ ದಿ ಕಾಂಪ್ಲೆಕ್ಸ್ ಲೈಫ್ ಈಸ್ ಎಕ್ಸಿಸ್ಟೆಡ್. ಹಿಯರ್ ಸಿಂಪಲ್ ಎಕ್ಸ್ಪ್ಲನೇಷನ್ ಐ ಆಮ್ ಗಿವನ್ ಹಿಯರ್. ಫಸ್ಟ್ ಒನ್ ಈಸ್ ಫಾರ್ಮೇಷನ್ ಆಫ್ ಅರ್ಲಿ ಅರ್ತ್ ಅಬೌಟ್ 4 ಬಿಲಿಯನ್ ಇಯರ್ಸ್ ಎಗೋ. 4 ಬಿಲಿಯನ್ ವರ್ಷಗಳ ಹಿಂದೆ ಅರ್ತ್ ಇದ್ದಿದ್ದು ಯಾವ ರೂಪದಲ್ಲಿ ಇತ್ತಪ್ಪ ಅಂತಂದ್ರೆ ಹಾಟ್ ಓಷನ್ಸ್ಗಳಿದ್ದು. ಹೌದಾ, ವೋಲ್ಕ್ಯಾನಿಕ್ ಗ್ಯಾಸಸ್ಗಳು ಫಾರ್ಮೇಷನ್ ಆಗಿದ್ದು. ಆ ವೋಲ್ಕ್ಯಾನಿಕ್ ಗ್ಯಾಸಸ್ಗಳು ಮೀಥೇನ್, ಅಮೋನಿಯಾ ಮತ್ತು ವಾಟರ್ ವೇಪರ್ಗಳಿಂದ ಕೂಡಿದ್ದಿದ್ದು. ಹೌದಾ, ಅವಾಗ ಆ 4 ಬಿಲಿಯನ್ ಇಯರ್ಸ್ ಎಗೋ ಅರ್ತ್ ಇದ್ದಿದ್ದು ಏನಿರ್ತೈತಪ್ಪ ಅಂತಂದ್ರೆ ಲೈಟ್ನಿಂಗ್ ಮತ್ತು UV ರೇಡಿಯೇಷನ್ಗಳಿಂದ ಕೂಡಿರ್ತದೆ. ದೀಸ್ ಕಂಡೀಷನ್ ದೇ ಹೆಲ್ಪ್ ಟು ಫಾರ್ಮ್ ದ ಸಿಂಪಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಹೌದಾ, ನೆಕ್ಸ್ಟ್ ವಿತ್ ದ ಫಾರ್ಮೇಷನ್ ಆಫ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆಗ್ತಾವೆ. ಯಾವ ಫಸ್ಟ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ಗಳು ಫಾರ್ಮ್ ಆಗ್ತಾವಪ್ಪ ಅಂತಂದ್ರೆ ಇಲ್ಲಿ ಬೇಸಿಕ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸು, ದಟ್ ಈಸ್ ಅಮೈನೋ ಆಸಿಡ್ಸ್, ದಟ್ ವಿ ಕಾಲ್ ಇಟ್ ಆಸ್ ಅ ಬಿಲ್ಡಿಂಗ್ ಬ್ಲಾಕ್ ಆಫ್ ಪ್ರೋಟೀನ್ ಫಾರ್ಮೇಷನ್ ಆಗಬೇಕಾದ್ರೆ ಅಮೈನೋ ಆಸಿಡ್ಸ್ ನೆಸೆಸರಿ ಇರ್ತಾವೆ. ಸೊ ಅಮೈನೋ ಆಸಿಡ್ಸು, ಶುಗರ್ಸು, ಫ್ಯಾಟಿ ಆಸಿಡ್ಸು, ಈ 3 ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು ಫಾರ್ಮೇಷನ್ ಆಗ್ತವೆ. ಹೌದಾ, ಇದ್ರ ಬಗ್ಗೆ ಪ್ರೂವ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಮಿಲ್ಲರ್ ಯೂರೇ ಎಕ್ಸ್ಪೆರಿಮೆಂಟ್ ಅಥವಾ ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತರ್ತೀನಿ. ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿ 10th ಸ್ಟೂಡೆಂಟ್ಸ್ ಆ್ಯಂಡ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್. PUCದಲ್ಲಿಯೂ ಬರ್ತದೆ ಮತ್ತು 10th ವೆರಿ ಇಂಪಾರ್ಟೆಂಟ್ ಡೆಫಿನೆಟ್ ಕ್ವಶನ್ ಅದು. ಅದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾಡ್ತೀನಿ, ವಾಚ್ಔಟ್ ಮಾಡಿರಿ. ನೆಕ್ಸ್ಟ್, ದ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಮಾಲಿಕ್ಯೂಲ್ಸ್. ದೀಸ್ ಸ್ಮಾಲ್ ಮಾಲಿಕ್ಯೂಲ್ಸ್ ಜಾಯಿನ್ ಟು ಫಾರ್ಮ್ ಅ ಲಾರ್ಜರ್ ಒನ್ಸ್ ಲೈಕ್ ಪ್ರೋಟೀನ್ಸ್, RNA ಆ್ಯಂಡ್ ಲಿಪಿಡ್. ಇಲ್ಲಿ ನೋಡಿ, ಈ 3 ಆರ್ಗ್ಯಾನಿಕ್ ಮಾಲಿಕ್ಯೂಲ್ಗಳು ಫಾರ್ಮೇಷನ್ ಆಗ್ತವೆ. ನೆಕ್ಸ್ಟ್ ಸ್ಟೆಪ್ ಏನಾಗ್ತೈತೆ, ಕಾಂಪ್ಲೆಕ್ಸ್ ಫಾರ್ಮೇಷನ್ ಆಗ್ತದೆ. ದಟ್ ಈಸ್ ಪ್ರೋಟೀನ್ಸ್, RNA, ಲಿಪಿಡ್. RNA ಇಸ್ ದ ಫಸ್ಟ್ ಜೆನೆಟಿಕ್ ಮಟೀರಿಯಲ್ ದಟ್ ಈಸ್ ಫಾರ್ಮ್ಡ್. RNA ಮತ್ತು DNA ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ RNA ಇಸ್ ಸಿಂಗಲ್ ಸ್ಟ್ಯಾಂಡರ್ಡ್, DNA ಇಸ್ ಅ ಡಬಲ್ ಸ್ಟ್ಯಾಂಡರ್ಡ್. RNA ಇಸ್ ಸೆಲ್ಫ್ ರೆಪ್ಲಿಕೇಟಿಂಗ್ ಪ್ರೊಸೆಸ್ಸನ್ನು ಹೊಂದಿರ್ತದೆ, ಬಟ್ DNA ಸೆಲ್ಫ್ ರೆಪ್ಲಿಕೇಟ್ ಆಗಂಗೆ ಇಲ್ಲ ಅದು. ಹೌದಾ, RNA ವಿಚ್ ಇಸ್ ಪ್ರೆಸೆಂಟ್ ಇನ್ ವೈರಸ್ಗಳಿಂದ ನಾವು RNAಗಳನ್ನು ಕಾಣ್ತೀವಿ. ಹೌದಾ, DNA ನಮ್ಮ ಹ್ಯೂಮನ್ ಬೀಯಿಂಗ್ನಲ್ಲಿ ಕಂಡು ಬರ್ತದೆ, ಆ್ಯನಿಮಲ್ಸ್ಗಳಲ್ಲಿ, ಹ್ಯೂಮನ್ ಬೀಯಿಂಗ್ಗಳಲ್ಲಿ. ಹೌದಾ, ಸೊ ದೀಸ್ ಆರ್ ಫಾರ್ಮೇಷನ್ ಆಗ್ತವೆ. ನೆಕ್ಸ್ಟ್ ಏನಾಗ್ತದಪ್ಪ ಅಂದ್ರೆ ಫಾರ್ಮೇಷನ್ಸ್ ಸೆಲ್ ಲೈಕ್ ಸ್ಟ್ರಕ್ಚರ್. ಸೆಲ್ ಲೈಕ್ ಒಂದು ಸ್ಟ್ರಕ್ಚರ್ ಇದ್ದು ಫಾರ್ಮೇಷನ್. ಈಗ RNA ಫಾರ್ಮೇಷನ್ ಆಯಿತಾ, ಹೌದಾ, ಪ್ರೋಟೀನ್ಗಳು ಫಾರ್ಮೇಷನ್ ಆಗೋದು, ಶುಗರ್ ಫಾರ್ಮೇಷನ್ ಆಯಿತು, ಫ್ಯಾಟಿ ಆಸಿಡ್ಸ್ ಫಾರ್ಮೇಷನ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂದ್ರೆ ಸೆಲ್ ಲೈಕ್ಸ್ ಒಂದು ಸ್ಟ್ರಕ್ಚರ್ ಇದ್ದು ಫಾರ್ಮೇಷನ್ ಆಗ್ತೈತಿ. ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಮೈಕ್ರೋಸ್ಕೋಪಿಕ್ ಬಬಲ್ ಕಾಲ್ಡ್ ಪ್ರೋಟೋಸೆಲ್ಸ್. ಅದನ್ನು ಏನಂತ ಕರಿತೀವಿ ನಾವು, ಪ್ರೋಟೋಸೆಲ್ಸ್. ದಿಸ್ ಆ್ಯಕ್ಟೆಡ್ ಲೈಕ್ ಅ ಪ್ರಿಮಿಟಿವ್ ಸೆಲ್ ಮೆಂಬ್ರೇನ್ ಟ್ರ್ಯಾಪಿಂಗ್ RNA ಆ್ಯಂಡ್ ಪ್ರೋಟೀನ್. ಏನನ್ನ ಹೊಂದಿರ್ತೈತಪ್ಪ ಅಂತಂದ್ರೆ RNAನ ಹೊಂದಿರ್ತೈತಿ ಪ್ಲಸ್ ಪ್ರೋಟೀನನ್ನು ಮಾತ್ರ ಇದು ಹೊಂದಿರ್ತದೆ. ಹೌದಾ, ಒರಿಜಿನ್ ಆಫ್ ದ ಫಸ್ಟ್ ಸೆಲ್ ದಟ್ ಈಸ್ ವಿ ಕಾಲ್ ಇಟ್ ಆಸ್ ಅ ಪ್ರೊಕ್ಯಾರಿಯೋಟ್. ಪ್ರೊಕ್ಯಾರಿಯೋಟ್ ಮೀನ್ಸ್ ಪ್ರಿಮಿಟಿವ್, ಹಳೇದು, ಓಲ್ಡ್, primitive prokaryotes. Over a time of protocells become more organized and developed a cell membrane. ಈ ಪ್ರೋಟೋಸೆಲ್ಸ್ಗಳು ಏನನ್ನು ಡೆವಲಪ್ ಮಾಡ್ತಾವೆ, ಸೆಲ್ ಮೆಂಬ್ರೇನನ್ನು ಡೆವಲಪ್ ಮಾಡ್ಕೋತಾವೆ, ಜೆನೆಟಿಕ್ ಮಟೀರಿಯಲನ್ನು ಬದಲಾವಣೆ ಮಾಡ್ಕೋತಾವೆ, RNA ಇದ್ದಿದ್ದು DNA ಆಗಿ ಪರಿವರ್ತನೆ ಹೊಂತದ, ಆಮೇಲೆ ಸೈಟೋಪ್ಲಾಸಮ್ಗಳನ್ನು ಡೆವಲಪ್ ಮಾಡ್ಕೋತಾವೆ. ಯಾವುವು, ಈ ಪ್ರೋಟೋಸೆಲ್ಸ್ಗಳು. ಹೌದಾ, ಬದಲಾವಣೆ ಆಗ್ತಾ ಆಗ್ತಾ ಗ್ರ್ಯಾಜುಯಲ್ ಪ್ರೊಸೆಸ್ ಇದು. ಹೌದಾ, ಒಮ್ಮಿಂದೊಮ್ಮಿಗೆ ಆಗೋಂಗಿಲ್ಲ, ಇಟ್ ಟೇಕ್ಸ್ ಮಿಲಿಯನ್ಸ್ ಆಫ್ ಇಯರ್ಸ್. ಹೌದಾ, thus the first living cell prokaryotic cell is formed. ಇದರಿದ್ದೇಗೆ ಫಸ್ಟ್ ಸೆಲ್ ಇದ್ದಿದ್ದು ಪ್ರೊಕ್ಯಾರಿಯೋಟಿಕ್ ಸೆಲ್ ಇದ್ದಿದ್ದು ಫಾರ್ಮೇಷನ್ ಆಗ್ತಾ ಇದೆ. ಓಕೆ, ಫಸ್ಟ್ ಸೆಲ್ ಇದ್ದಿದ್ದು ಪ್ರೊಕ್ಯಾರಿಯೋಟಿಕ್ ಸೆಲ್ ಫಾರ್ಮೇಷನ್ ಆಯಿತು. ಆ ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಇದ್ದಿದ್ದು ಎವಲ್ಯೂಷನ್ ಆಗ್ತಾ ಆಗ್ತಾ ಏನಾಗ್ತದೆ, ಕಾಂಪ್ಲೆಕ್ಸ್ ಸೆಲ್ಸ್ ಆಗಿ ಫಾರ್ಮೇಷನ್ ಆಗ್ತದೆ. ಹೌದಾ, ಅದನ್ನು ನಾವೇನಂತ ಕರಿತೀವಿ, ಯುಕ್ಯಾರಿಯೋಟಿಕ್ ಸೆಲ್ಸ್ ಅಂತ ಕರಿತೀವಿ. ಪ್ರೊಕ್ಯಾರಿಯೋಟಿಕ್ ಸೆಲ್ಸ್ ಎವಲ್ಯೂಷನ್ ಆಗಿ ಯುಕ್ಯಾರಿಯೋಟಿಕ್ ಸೆಲ್ಸ್ ಆಗಿ ಇವಾಲ್ವ್ ಆಗ್ತವೆ. ಇವಾಲ್ವೇಷನ್ದಲ್ಲಿ ಏನು ಬದಲಾವಣೆ ಆಗ್ತೈತಪ್ಪ ಅಂತಂದ್ರೆ ದ ಯುಕ್ಯಾರಿಯೋಟಿಕ್ ಸೆಲ್ ಹ್ಯಾಸ್ ಕಂಟೈನ್ ಅ ನ್ಯೂಕ್ಲಿಯಸ್ ಆ್ಯಂಡ್ ಆರ್ಗ್ಯಾನಲ್ಸ್. ಆರ್ಗ್ಯಾನಲ್ಸ್ ಮೀನ್ಸ್ ಸೆಲ್ ಆರ್ಗ್ಯಾನಲ್ಸ್ ವಿಚ್ ಆರ್
useful for the life process. By endosymbiosis, smaller cells living inside the bigger ones, that is mitochondria and chloroplast. ಒಂದು ಸೆಲ್ಸ್ ಒಳಗಡೆ ಮತ್ತು ಹಲವಾರು ಸೆಲ್ಸ್ಗಳು ಏನು ಮಾಡ್ತಾವೆ ಜನ್ರೇಟ್ ಆಗ್ತಾವೆ. ದಟ್ ಈಸ್ ಯುಕ್ಯಾರಿಯೋಟಿಕ್ ಸೆಲ್ಸ್ ಒಂದು ಫಾರ್ಮೇಷನ್ ಆಗ್ತದೆ. ಹೌದಾ? ಇಲ್ಲಿ ಟೋಟಲ್ ಓವರಾಲ್ ಸಮ್ರಿ ಏನು ಹೇಳಬೇಕಪ್ಪ ಅಂತಂದ್ರೆ, ಸೆಲ್ಸ್ ಆರ್ ಒರಿಜಿನೇಟೆಡ್ ನ್ಯಾಚುರಲಿ ಫ್ರಮ್ ನಾನ್ ಲಿವಿಂಗ್ ಮಾಲಿಕ್ಯೂಲ್ ಥ್ರೂ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಇನ್ವಾಲ್ವಿಂಗ್ chemical evolution, formation of protocells and gradual development into the first living cell. This is the formation of the cells. I hope you will understand this formation of the cells. If you like, please subscribe my channel. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸ್ಟ್ಯಾನ್ಲಿ ಮಿಲ್ಲರ್ ಎಕ್ಸ್ಪೆರಿಮೆಂಟ್ ಬಗ್ಗೆ ಹೇಳ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು.